ಒಂದು ಕಡಿಯಂ ಕಾವ್ಯ ಅನ್ನೋರು ವಾರಂಗಲ್ ತೆಲಂಗಾಣದಿಂದ ಒಂದು ಈ ರೈತರು ಏನು ತಮ್ಮ ಹೊಲಗಳಲ್ಲಿ ಏನು ಒಂದು ಕೆಮಿಕಲ್ ಯೂಸ್ ಮಾಡ್ತಿದ್ದಾರೆ ಪ್ಯಾರಾಕ್ವಾಟ್ ಡೈಕ್ಲೋರೈಡ್ ಅಂತ, ಇದು 70 ದೇಶಗಳಿಗಿಂತನೂ ಹೆಚ್ಚಾಗಿ ದೇಶಗಳಲ್ಲಿ ಇದು ಬ್ಯಾನ್ ಆಗಿದ್ದು, ನಮ್ಮ ದೇಶದಲ್ಲಿ ಮಾತ್ರ ಪ್ರಚಲಿತದಲ್ಲಿರೋದು ಒಂದು ಗಂಭೀರ ಸಮಸ್ಯೆ. ಇದು ಕೇವಲ ಉಸಿರಾಟ ಅಂದರೆ ಸ್ಕಿನ್ ಮೂಲಕ ಕೂಡ ಇದು ಮನುಷ್ಯನಿಗೆ ಒಂದ್ಸತಿ ಏನಾದರೂ ಎಫೆಕ್ಟ್ ಆದರೆ ಇದು ಸಾವಿಗೂ ಕೂಡ ಕಾರಣವಾಗುವಂಥ ಒಂದು ಡೇಂಜರಸ್ ಕೆಮಿಕಲ್. ಈ ರೀತಿ ಕೆಮಿಕಲ್ಗಳನ್ನು ರೈತರು ತಮ್ಮ ಬೆಳೆಗಳಲ್ಲಿ ಅತಿ ಮುಖ್ಯವಾಗಿ ಈ ಆಹಾರ ಉತ್ಪನ್ನಗಳಲ್ಲಿ ಬಳಸ್ತಾ ಇರೋದು ಒಂದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಗಮನಕ್ಕೆ ತರಲೇಬೇಕಾದಂಥ ಒಂದು ಸಮಸ್ಯೆ. ಅದನ್ನು ಕಡಿಯಂ ಕಾವ್ಯ ಅವರು ಮಾಡಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡ್ರಿ, ಇದು ಸರ್ಕಾರ ಗೊತ್ತಿಲ್ಲ ಅಂತಲ್ಲ, ವಿಷಕಾರಿ ವಸ್ತುಗಳು ಏನು, ಯಾವ ದೇಶ ಯಾವ್ದು ಬ್ಯಾನ್ ಆಗಿದೆ ಏನಾಗಿದೆ ಎಲ್ಲ ಗೊತ್ತಿಲ್ಲ ಅಂತಲ್ಲ. ಅಲ್ಲಿ ತಜ್ಞರನ್ನ ಇದಕ್ಕೆ ಶಿಫಾರಸು ಮಾಡಿರ್ತಾರೆ, ಅಗ್ರಿಕಲ್ಚರ್ ತಜ್ಞರು ಇದು ಶಿಫಾರಸು ಮಾಡಿರ್ತಾರೆ. ಇದರ ಅರ್ಥ ಇಷ್ಟ, ಇಲ್ಲಿಯ ಕಂಪನಿಗಳು, ಇಲ್ಲಿಯ ಸರ್ಕಾರ, ಅಲ್ಲಿಯ ಸರ್ಕಾರದ ಏನು ಈ ಒಂದು ವಿಷಕಾರಿ ವಸ್ತುಗಳ ಔಷಧಿ ತಯಾರು ಮಾಡ್ತಾರೆ, ಅವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದಾಗಿ ಸರ್ಕಾರ 10 ಲಕ್ಷ ಕೊಡದೆ ಹೋಗಿದ್ದರಿಂದಾಗಿ ಕೊಟ್ಟರು ಸಹಿತ ಅದನ್ನು ತಂದು ನಮ್ಮಲ್ಲಿ ಮಾರ್ತಾರಪ್ಪ ಅಂದ್ರೆ ಅರ್ಥ ಏನಂದರೆ ನಮ್ಮಲ್ಲಿ ಜೀವಗಳ ಬಗ್ಗೆ ಅವ್ರ ಬೆಲೆ ಇಲ್ಲ ಅನ್ನೋದು ತೋರಿಸ್ಕೊಡುವಂಥ ವಿಷಯ ಅದ. ಅದನ್ನು ಸರ್ಕಾರಿ ಕೇಳಿದ್ರೆ ಸಾಕು, ಅದನ್ನು ತೆಗೆದು ಹಾಕಬೇಕು. ಇನ್ನೂ ತೆಗೆದು ಹಾಕಬೇಕಾಯ್ತು ಕೇಳ್ತಾರೆ ಅವರು MP ಅಂತಂದ್ರೆ ನಮ್ಮ ಚರ್ಮ ಎಷ್ಟು ದಿಪ್ಪಿರ್ಬೇಕು ಸರ್ಕಾರದಿಂದ. ಯಾಕಂದ್ರೆ ಒಂದು ದೇಶದಲ್ಲಿ ಬ್ಯಾಡ ಅಂಥ ವಸ್ತುವನ್ನು ನಮ್ಮಲ್ಲಿ ತಂದು ಅವ್ರು ಮಾರ್ತಾರೆ, ನಮ್ಮ ಕಂಪ್ನಿ ತಂದು ಹಾಕ್ತಾರಪ್ಪ, ಅದನ್ನು ಈಗ ತೆಗೀರಿ ಅಂತ ಸಂಸದರು ಹೇಳುವಂಥ ಪ್ರಸಂಗ ಬಂದಾಗ ಇಲ್ಲಿವರೆಗೆ ಸರ್ಕಾರ ಏನು ಮಾಡ್ತಿತ್ತು, ಸಂಬಂಧಿಸಿದ ಅಧಿಕಾರಿಗಳು ಏನು ಮಾಡ್ತಾಯಿದ್ರು. ಯಾಕಂದ್ರೆ ಅದಕ್ಕೆ ಯಾವುದಕ್ಕೂ ಆದರೂ ಒಂದು ಶಿಫಾರಸು ಹಾಕಬೇಕಾಗ್ತದೆ, ಸರ್ಕಾರಕ್ಕೆ ಒಪ್ಪಿಗೆ ತೊಗೊಂಡು ಮಾಡಬೇಕಾಗ್ತದೆ. ಅಲ್ಲಿ ಒಂದು ತನ್ನದಂಥ ತಜ್ಞರ ಟೀಮ್ ಇರ್ತದೆ, ಅವ್ರು ಏನು ಮಾಡ್ತಾಯಿದ್ರು ಮಲಗಿದ್ರು ಇಲ್ಲಿವರೆಗೆ ಅನ್ನೋ ಪ್ರಶ್ನೆ ಹೊಡ್ತದೆ. ಸಂಸದರು ಕೇಳಿದಾರೆ, ಭಾಳ ಸರಿ ಅದ ಇಲ್ಲ ಅಂತಲ್ಲ, ಆದರೆ ಇಂಥದನ್ನು ಒಳಗೆ ಮೊದಲು ಬರ್ತಾಯಿತ್ತು, ಬರ್ಕೊಟ್ಟಾರೆ. ಅದು ಸಮಸ್ಯೆ ಅನ್ನೋದು ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಆಗಬೇಕಾಗಿದೆ. ಈ ಎಲ್ಲ ವಿಚಾರಗಳನ್ನ ನೋಡ್ತಾ ಇದ್ರೆ ಒಂದು ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ಯಾವ ಪರೋಕ್ಷ ಅಥವಾ ಪ್ರತ್ಯಕ್ಷವಾಗಿ ಒಂದಕ್ಕೊಂದು ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದಕ್ಕೆ ತಾವೇನು ಹೇಳ್ತೀರಿ? ನಿಶ್ಚಿತವಾಗಿ ಒಂದಕ್ಕೊಂದು ಸಂಬಂಧದ. ಇಲ್ಲಿ ಆಡಳಿತ ವ್ಯವಸ್ಥೆಗೆ, ಅಲ್ಲಿ ಆಡಳಿತ ವ್ಯವಸ್ಥೆ ಭ್ರಷ್ಟಾಚಾರದ ಅಧಿಕಾರಿಗಳ ಭ್ರಷ್ಟಾಚಾರ ಅಧಿಕಾರಿಗಳು ಏನೇನೋ ವಿಷಯಗಳನ್ನ ಅಪ್ರಸ್ತುತ ವಿಷಯಗಳು ತಂದು ಹಾಕಿ ಮಾಡ್ತಾ ಇರ್ತಾರೆ ವಿನಃ ಇಲ್ಲಿಯ ಆಹಾರಕ್ಕಾಗಿರ್ಬೋದು, ಇಲ್ಲಿ ರೈತರಿಗಾಗಿರ್ಬೋದು, ಇನ್ನೊಂದಕ್ಕಾಗಿರ್ಬೋದು ಒಳ್ಳೆಯ ಆಗುವಂಥ ಪೂರಕವಾಗುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಅನ್ನೋದು ಇದು ಸ್ಪಷ್ಟ ಆಗ್ತದೆ. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಇನ್ನಷ್ಟು ಜಾಗೃತಿ ವಹಿಸಿ ತಡೆಯುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಅಷ್ಟೇ. ಧನ್ಯವಾದಗಳು ತಮಗೆ. ಇಲ್ಲಿವರೆಗೂ ಕಾರ್ಯಕ್ರಮವನ್ನು ನಮ್ಮ ಜೊತೆಗೆ ಹಂಚಿಕೊಂಡಂಥ ಜ್ಯೋತಾವರ್ ಸರ್ಗೆ ನಮಸ್ಕಾರ, ಧನ್ಯವಾದಗಳು. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. H16 ನ್ಯೂಸ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.